ಹಲೋ ಗೈಸ್, ನಮಸ್ತೆ. ಬೆಳಗ್ಗೆ ನಾರ್ಮಲಾಗಿ ಹೊಂಟಿದ್ದೆ, ಬಟ್ ಇದು ಸಣ್ಣ ಜಿನುಗು ಹನಿಯಿಂದ ಸ್ವಲ್ಪ ಮಳೆ ವಾತಾವರಣ ಥರ ಕಾಣಿಸಿದೆ. ಬೆಳಗ್ಗೆ ಮಳೆ ಸ್ವಲ್ಪ ಹಚ್ಕೊಳ್ತು ಆ್ಯಂಡ್ ರೈನ್ ಕೋಟ್ ಬೇರೆ ಹಾಕೊಂಡಿಲ್ಲ, ಬಟ್ ಆದರೂ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ತಣ್ಣಗೆ ವಾತಾವರಣ, ತಣ್ಣಗೆ ಗಾಳಿ ಇದೆ. ಆ್ಯಂಡ್ ನಿಮಗೆ ಇನ್ನೊಂದು ಹೇಳಬೇಕಿತ್ತು, ಲೈಕ್ ರಿವ್ಯೂವಿಂಗ್ ಫ್ಯಾಕ್ಟ್ ಅಬೌಟ್ ಮೈ ಬೈಕ್. ನಂದು ಬೈಕು ಸೂಪರ್ ಸ್ಪ್ಲೆಂಡರ್ ಎಕ್ಸ್ಟೆಕ್ 125cc ಆ್ಯಂಡ್ ಶಿವಮೊಗ್ಗದಲ್ಲಿ ತೊಗೊಂಡಿದ್ದು, ಶೋರೂಮಲ್ಲಿ ತೊಗೊಂಡಿದ್ದೆ. ಆ್ಯಂಡ್ ತೊಗೊಳ್ಬೇಕಾದ್ರೆ ತುಂಬ ಕ್ವಶನ್ ಮಾಡಿ, ಎಂಕ್ವೈರಿ ಮಾಡಿ ಆ ಥರ ತೊಗೊಂಡಿದ್ದೆ. ಆ್ಯಂಡ್ ಲೇಟ್ರ್ ಆನ್ ದಟ್ ತೊಗೊಂಡು ಆದಮೇಲೆ ಇನ್ಶೂರೆನ್ಸ್ ಆಗಲಿ ಅಥವಾ ನಾವು ಆಚೆಯಿಂದ ಮಾಡಿಸ್ಕೊಂಡೆ. ಆ್ಯಂಡ್ ಲೇಟ್ರ್ ಆನ್ ದಟ್ ಎಲ್ಲ ಗಾಡಿ ಚೆಕ್ ಮಾಡಿದೆ, ಓಕೆ ಅಂತ ಅನಿಸ್ತು. ಬಟ್ ವಿತಿನ್ 4 ಡೇಸಲ್ಲಿ ಸ್ವಲ್ಪ ಗಾಡಿ ಯಾಕೋ ಓವಲಿಂಗ್ ಅಂತ ಅನಿಸ್ತು. ಓವಲಿಂಗ್ ಅಂದರೆ ಈ ಹೈವೇಲಿ ಅರೌಂಡ್ 40 to 50 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹ್ಯಾಂಡಲ್ ಬಾರ್ ಒಂಚೂರು ಲೂಸ್ ಬಿಟ್ಟರು ಕೂಡ ಹ್ಯಾಂಡಲೆಲ್ಲ ಹಂಗೆ ಲೆಫ್ಟ್ ಟು ರೈಟ್ ಅಂತ ಎಡಗಡೆ ಪಲ್ಗಡೆ ಅಲ್ಲಾಡುತ್ತೆ. ಸೊ ಈ ಥರ ಸಿಚುವೇಶನ್ ಆಗ್ತಾಯಿತ್ತು. ಸೊ ಆನ್ ಡೇ 4th ನಾನು ಅವರಿಗೆ ಇನ್ಫಾರ್ಮ್ ಮಾಡಿದ್ದೆ. ಬಟ್ ಅವ್ರು ನನಗೆ ಇಲ್ಲ, ನೀವು ಹೆಂಗೆ ಹಾಕೊಂಡು ಹೋಗಬೇಡಿ, ಪಾಸಿಟಿವ್ ಇಟ್ಕೊಳ್ಳಿ ಅಂತ ಅಲ್ಲಿನ ಮೆಕ್ಯಾನಿಕಲ್ ಇನ್ಚಾರ್ಜ್ ಹೇಳಿದ್ರು. ಸೊ ನಾನು ಕೂಡ ಹಂಗೆ ಬಿಟ್ಟೆ. ಬಟ್ ಲೇಟ್ರ್ ಆನ್ ದಟ್ ಇದೇ ಥರ ರಿಪೀಟ್ ಆಯಿತು. ನಾನು ಸರ್ವಿಸಲ್ಲೂ ಕೂಡ ನಾನು ಈ ಥರ ಮೆನ್ಷನ್ ಮಾಡಿದ್ದೆ, ಲೈಕ್ ಓಪನಿಂಗ್ ಆಗ್ತಿದೆ, ಚೆಕ್ ಮಾಡಿ ಅಂತ. ಅವರು ಕೂಡ ಸರಿ ಅಂತಂದರು. ಬಟ್ ಲೇಟ್ರ್ ಆನ್ ನೆಕ್ಸ್ಟ್ ಡೇ ಆನ್ ಡೆಲಿವರಿ ಟೈಮಲ್ಲಿ ನಾನು ತೊಗೊಳಕ್ಕೆ ಹೋಗ್ಬೇಕಾದ್ರೆ ಕೇಳಿದೆ, ಸರ್ ಈ ಥರ ಚೆಕ್ ಮಾಡಿದ್ದೀರಾ, ಇನ್ಶೂರ್ ಆಗಿದ್ರೆ ನನಗೆ ಕೊಡಿ, ರಿಟರ್ನಲ್ಲಿ ಕೊಡಿ, ಲೈಕ್ ಇನ್ಶೂರ್ ಮಾಡಿದ್ದೀವಿ, ಚೆಕ್ ಮಾಡಿದ್ದೀವಿ ಅಂತ ಅಂದೆ. ಅವರಿಲ್ಲ, ನಾವು ಎಲ್ಲ ಕೊಡೋಕ್ಕೋಗಲ್ಲ, ನಾವು ಕೊಡೋಕ್ಕೂ ಆಗಲ್ಲ, ನಾವು ಚೆಕ್ ಮಾಡಿದ್ದೀವಿ, ಎಲ್ಲ ರೆಡಿ ಇದೆ, ಬೇಕಾದ್ರೆ ನಿಮಗೆ ಅಷ್ಟು ಹೊರಟಿದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳಿ ತಂದರು. ನಾನು ಸರಿ ಅಂತ ಅಂದ್ಬಿಟ್ಟು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಈಗ 2 ದಿನ ಮುಂಚೆ ಮಾಡಿದೆ. ಬಟ್ ಆದರೂ ಓಬ್ಲಿಂಗ್ ಆಗಿದೆ. ಬಟ್ ಓಬ್ಲಿಂಗ್ ಆಗಿ ಶೋರೂಮ್ ಹತ್ರ ಹೋಗಿ ಹೇಳಿದೆ, ಈ ಥರ ಹಿಂಗೆ ಆಗಿದೆ ಅಂತ. ಅವರು ಇಲ್ಲ, ನೀವು ಒಂದು ಸಲ ಇಯರ್ ಚೆಕ್ ಮಾಡಿ, ಅಲೈನ್ಮೆಂಟ್ ಚೆಕ್ ಮಾಡಿ, ಹಿಂಗೆ ತಂದರು. ನಾನು ಕೇಳಿದೆ, ಇದು ಹೊಸ ಬೈಕ್ ಆಗಿರೋ ಕಾರಣ 1 ವಾರ ಆಗಿದೆ, ಬಟ್ ನೀವೇ ಮಾಡಿ. ಇಲ್ಲ, ನಮ್ಮದ್ರಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರು. ಓಕೆ ಅಂದ್ಬಿಟ್ಟು ನಾನು ಆಚೆ ಮಾಡಿಸಿದೆ. ಒಂದು ಸ್ವಲ್ಪ ಖರ್ಚು ಆಯಿತು, ಓಕೆ. ಆ್ಯಂಡ್ ಲೇಟ್ರ್ ಆನ್ ದಟ್ ಸ್ವಲ್ಪ ಟೈರ್ ಪ್ರೆಷರ್ ಚೆಕ್ ಮಾಡಿದೆ, ಸೆಟ್ ಮಾಡಿದೆ. ಲೈಕ್ ಅವ್ರು 28 ಅಂತ ಹೇಳಿದ್ರು, ಬಟ್ 28-30ವರೆಗೂ ಮಾಡಿಸಿದೆ, ರನ್ನಿಂಗ್ ಮಾಡಿದೆ. ಬಟ್ ಅದು ಕೂಡ ಅದು ಕಮ್ಮಿ ಅನಿಸಿಲ್ಲ. ಬಟ್ ನಾನು ಆಗ ಅಲ್ಲಿ ಹೇಳಿದೆ, ಸೂಪರ್ವೈಸರಿಗೆ ಹೇಳಿದೆ, ಹಿಂಗೆ ಸಿಚುವೇಶನ್ ಆಗಿದೆ ಅಂತ. ಬಟ್ ಅವರದು ಇಲ್ಲ, ಇದು ಹಂಗಾರೆ ನಮ್ಮ ಒಬ್ಬನ್ನ ಕಳಿಸ್ತೀವಿ ಅಂತಂದ್ಬಿಟ್ಟು ಅವ್ರ ಟೆಕ್ನಿಷಿಯನ್ನೇ ಕಳಿಸಿದ್ರು, ಟ್ರಯಲಿಗೋಸ್ಕರ ಕಳಿಸಿದ್ರು. ಆ್ಯಂಡ್ ನನ್ನ ಸೂಪರ್ ಸ್ಪ್ಲೆಂಡರ್ ಗಾಡಿನ ತೊಗೊಂಡೋದ್ರು ರೈಡಿಗೆ ಅಂತ. ಸೊ ಟ್ರಯಲ್ ಮಾಡ್ಕೊಂಡಾಗ ಅವರು ಒಪ್ಕೊಂಡ್ರು, ಲೈಕ್ ಓಬ್ಲಿಂಗ್ ಇದೆ, ಓಬ್ಲಿಂಗ್ ಸ್ವಲ್ಪ ಆಗುತ್ತೆ ಅಂತ. ಆ್ಯಂಡ್ ಹೇಳ್ದಂಗೆ ಆಯಿತು ಅಂತಂದ್ಬಿಟ್ಟು ನಾರ್ಮಲಾಗಿ ಸರ್ವಿಸಿಗಂತೂ ನಾನು ಕೊಡೋಣ ಅಂದ್ಕೊಂಡೆ. ಬಟ್ ಒಂದು ಪಾಯಿಂಟ್ ಏನಂತಂದರೆ ಕೇಳಿದೆ ಅವರಿಗೆ, ಲೈಕ್ ಏನು ಎಕ್ಸ್ಪೆನ್ಸ್ ಆದರೂ ಕೂಡ ಯಾರು ಬೇರ್ ಮಾಡ್ತಾರೆ ಅಂತ. ಸೊ ಅದಕ್ಕೆ ಅವ್ರು ಹೇಳಿದ್ರು, ಎಕ್ಸ್ಪೆನ್ಸ್ ಅಂತಂದರೆ ಲೈಕ್ ಇವಾಗ ಏನು ಟೈರ್ ಇದೆಯಲ್ಲ ಅದನ್ನು ನಾವು ಚೇಂಜ್ ಮಾಡ್ತೀವಿ, ಅದನ್ನು ವಿತ್ ಫ್ರೀ ಆಫ್ ಕಾಸ್ಟಲ್ಲಿ ಚೇಂಜ್ ಮಾಡ್ತೀವಿ ಅಂತ. ಬಟ್ ಅದೇನು ಅದ್ರ ಬಿಟ್ಟು ಲೈಕ್ ನಿಬ್ ಆಗಿರಲಿ, ಲೈಕ್ ಏರ್ ಪಾಯಿಂಟ್ ಇದೆಯಲ್ಲ ಆ ನಿಬ್ ಆಗಿರಲಿ, ಅಥವಾ ಅದರದ್ದು ದಟ್ ಏನಾದ್ರು ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ನೀವೇ ಬೇರ್ ಮಾಡಬೇಕು, ಇನ್ ಟರ್ಮ್ಸ್ ಆಫ್ ಹಂಡ್ರೆಡ್ಸಲ್ಲಿ ಬರುತ್ತೆ ಅಂತಂದರು. ಬಟ್ ನಾನು ಕೇಳಿದೆ, ಲೈಕ್ ಈಗ ಹೊಸ ಗಾಡೀಲಿ ವಿತಿನ್ 4th ಡೇ ಇಂಟಿಮೇಟ್ ಮಾಡಿದ್ದೀನಿ, ಬಟ್ ಯಾಕೆ ನನಗೆ ಬೇರ್ ಮಾಡಬೇಕು ಅಂತೆಲ್ಲ ಕೇಳಿದೆ. ಬಟ್ ಲೇಟ್ರ್ ಆನ್ ದಟ್ ಕಸ್ಟಮರ್ ಕೇರ್ ಕೂಡ ಫೋನ್ ಮಾಡೋಣ ಅಂತ ಇದ್ದೆ, ಬಟ್ ಅದಾಗಿಲ್ಲ. ಸೊ ನಾಳೆ ನೆಕ್ಸ್ಟ್ ಟೈಮ್ ಹೋಗಬೇಕು, ಕೇಳಬೇಕು, ಲೈಕ್ ಏನು ಹೆಂಗೆ ಅಂತ. ಬಿಕಾಸ್ ದಿಸ್ ವೆಹಿಕಲ್ ಇಸ್ ಲೈಕ್ ಡಿಫೆಕ್ಟ್ ಪ್ರಾಡಕ್ಟ್. ಸೊ ಹಾಗಾಗಿ ನಾನು ಯೂಸರ್ಸ್ ಆಗಲಿ ಅಥವಾ ವ್ಯೂವರ್ಸ್ ಆಗಲಿ ಹೇಳೋದಿಷ್ಟೇ, ಹೊಸ ಬೈಕ್ ತೊಗೊಳ್ತಿದ್ದೀರಾ ಅಂತಂದರೆ ಮಲ್ಟಿಪಲ್ ಫ್ಯಾಕ್ಟರ್ ಚೆಕ್ ಮಾಡಿ. ಆ್ಯಂಡ್ ಓವಲಿಂಗ್ ಕೂಡ ಚೆಕ್ ಮಾಡಿ. ಬಿಕಾಸ್ ಆನ್ ಹೈವೇ ನಾರ್ಮಲ್ ಓವಲಿಂಗ್ ಸಣ್ಣ ಪುಟ್ಟ ಬಂದರೆ ಅದನ್ನ ಏನು ಅನಿಸಲ್ಲ. ಬಟ್ ಸಮ್ ಕೇಸಸ್ ಏನಾದರೂ ಓವಲಿಂಗಿಂತ ಸ್ವಲ್ಪ ಹ್ಯಾಂಡಲ್ ಲೆಫ್ಟ್ ರೈಟ್ ಅಂತ ಆದರೆ ಅಂಥ ಟೈಮಲ್ಲಿ ಗಾಡಿ ಸ್ಕಿಡ್ಡಾಗಿ ಬೀಳ್ಬೋದು. ಸೊ ಇಂಥ ಕೇಸಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಂತದ್ದು ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದ್ರ ಮೇಲೆ ಇನ್ಶೂರೆನ್ಸ್ ಏನಾದ್ರು ಕ್ಲೇಮ್ ಮಾಡೋಕ್ಕಾದ್ರೆ ಅದು ಕ್ಲೇಮ್ ಆಗೋಲ್ಲ, ಬಿಕಾಸ್ ಇಟ್ ಡಿಪೆಂಡ್ ಆನ್ ಅದರ್ ಮ್ಯಾಟರ್ಸ್. ಸೊ ದಟ್ಸ್ ದ ಪಾಯಿಂಟ್. ಸೊ ಗಾಡಿ ತೊಗೊಬೇಕಾದ್ರೆ ಎಷ್ಟೇ ಕ್ರಾಸ್ ಚೆಕ್ ಮಾಡಿದ್ರು ಕೂಡ ಅದನ್ನು ಒಂದು ಸಲ ಯೂಸ್ ಮಾಡಾದ್ಮೇಲೆ ಗೊತ್ತಾಗೋದು. ಸೊ ನೀವೇ ಒಂದು ಸಲ ನೋಡಿ ಹೆಂಗೆ ಆಯ್ತಂತ ಅಂದ್ಕೊಳ್ಳಿ. ಆ್ಯಂಡ್ ಮಳೆ ಈ ಥರ ಬರ್ತಿದೆ ಅಂದರೆ ನನಗೆ ಗಾಡಿ ಸೈಡ್ ಹಾಕ್ಕೊಂಡು ಜರ್ಕಿನ್ ಹಾಕ್ಕೊಳ್ಳೇಬೇಕಾಯ್ತು. ಸೊ ಮುಂದೆ ಮಳೆ ಜೋರು ಇರೋ ಕಾರಣ ನಾನು ಮುಂದೆ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿದೆ, ಗಾಡೀಲಿ ನಿಲ್ಲಿಸಿ ಇಲ್ಲೇ ರೈನ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಇಲ್ಲಿಂದ ಹೋದೆ.
ಈ ಕೆಲವೊಂದು ಸಲ ಅಪ್ಪಲ್ಲಿ ಗಾಡಿ ಹೊಡಿಬೇಕಾದ್ರೆ ಒಳ್ಳೆ ಪೆಟ್ರೋಲ್ ಏನು ಸರಿಯಾಗಿ ಕುಡಿಯುತ್ತೆ. ಅಂಥದ್ರಲ್ಲಿ ಏನು ಮಾಡೋದು, ಕೆಲವೊಂದು ಸಲ ರೋಡ್ ಹಂಗೆ ಮೇಲೆ ಹೋಗಲೇಬೇಕು. ಆ್ಯಂಡ್ ಪರವಾಗಿಲ್ಲ, ಆಪಲ್ಲಿ ಕುಡಿದ್ರೂ ಕೂಡ ಡೌನಲ್ಲಿ ಕೆಲವು ಸಲ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಅಂಥ ಕೇಸಲ್ಲಿ ಸುಮ್ಮನೆ ಹೋಗಲೇಬೇಕಾಗುತ್ತೆ. ಅದರಲ್ಲಿ ಏನು ಮಾಡೋಕ್ಕಾಗಲ್ಲ. ಈ ಥರ ವೀಡಿಯೋ ಮಾಡ್ಬೇಕಾದ್ರೆ ಈ ಥರ ಯಾರು ಡ್ರಾಪ್ ಕೇಳಿದ್ರೆ ಅದು ನಮಗೆ ಮನಸ್ಸು ಆಗೋಲ್ಲ. ಬಿಕಾಸ್ ನಾವೇ ಒಂಥರ ಲೋಕದಲ್ಲಿರ್ತೀವಿ. ಅಂಥದ್ರಲ್ಲಿ ಹೆಂಗೆ ಅಂತ ಕೊಡೋದು ನಾವು. ವಾಹ್, ತ್ರಿಬಲ್ ರೈಡಿಂಗು. ಇಂಥ ತ್ರಿಬಲ್ ರೈಡ್ಗಳು ಕೆಲವು ಸಲ ಆ್ಯಕ್ಸಿಡೆಂಟ್ ಆಗ್ಬಿಡುತ್ತೆ. ಅಂಥದ್ರಲ್ಲಿ ಏನು ಮಾಡೋಕ್ಕಾಗುತ್ತೆ ಪಾಪ. ಪಾಪ್ರೆ ಬರೋದು ಬಂದ, ಬಟ್ ನನ್ನೇ ತಪ್ಪು, ನಾನೇ ಸಡಲಿರ್ಬೇಕಾಗಿತ್ತು. ಇರಲಿ, ಬಂದ ನಾವು ಬಿಡ್ತೀವ? ಅಯ್ಯ, ನಾವು ನುಗ್ಗೋರಲ್ಲ. ಇಷ್ಟೊಂದು ಜನ ನಿಂತವ್ರೆ, ಒಳ್ಳೆ ನನಗೋಸ್ಕರ ನಿಂತಂಗಿದ್ದಾರೆ. ಬಟ್ ಹಿಂದ್ಗಡೆ ಬರ್ತಿರೋ ಬಸ್ಸಿಗೋಸ್ಕರ ನಿಂತ್ಕೊಂಡಿದ್ದಾರೆ. ನೋಡಿದ್ಲಾಗೆ ಸಡನ್ನಾಗಿ ಲೆಫ್ಟಿಗೆ ಇಡೋ ಥರ ಅನಿಸುತ್ತೆ. ಬಟ್ ಇದು ಓಂಕಾರ ಟ್ರಾನ್ಸ್ಪೋರ್ಟು, ನಮ್ಗೆ ಕಂಪ್ನಿಲಿ ಬರ್ತಾ ಇರುತ್ತೆ ಗಾಡಿಗಳು. ಸೊ ಹಾಗಾಗಿ ಕೆಲವು ಸಲ ಅಡ್ಜಸ್ಟ್ಮೆಂಟ್ ಹೋಗ್ಬಿಡುತ್ತೆ. ಅಡ್ಜಸ್ಟ್ ಮಾಡ್ಕೊಂಡೇ ಹೋಗೋದು ಅತ್ಲಾಗೆ. ಕೆಲವು ಸಲ ಈ ಚಿಕ್ಕ ರೋಡ್ ಇದ್ದಾಗ ಓವರ್ಟೇಕ್ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ಬಿಡುತ್ತೆ. ಬಿಕಾಸ್ ಒಂದು ಚಿಕ್ಕ ರೋಡ್ ಆಗಿರುತ್ತೆ. ಈ ಕನ್ಸ್ಟ್ರಕ್ಷನ್ ಬೇರೆ ಅಂತೂ ಬೇಗ ಆಗೋದೇ ಇಲ್ಲ, ತುಂಬ ಎಳೆದಿರ್ತಾರೆ. ಆ್ಯಂಡ್ ಈ ಥರ ಮುಂದ್ಗಡೆಯಿಂದ ಗಾಡಿ ಬಂದುಬಿಡ್ತವೆ, ಡಿವೈಡರ್ ಕೂಡ ಇರೋದಿಲ್ಲ. ಸೊ ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಈ ಥರ ಹೈವೇಲಿ ಹೋಗ್ಬೇಕಾದ್ರೆ ಕೆಲವೊಂದು ಸಲ ನಮ್ಗಿಂತ ಇನ್ಯಾವುದೋ ಗಾಡಿ ತುಂಬ ಅರ್ಜೆಂಟ್ ಇರುತ್ತೆ. ಈ ಪಾಪ ಯಾವುದೋ ಹಿಟಾಚಿ, ಯಾವುದೋ ಬ್ಯಾಂಕ್ ಗಾಡಿ ಇದು ತುಂಬ ಅರ್ಜೆಂಟ್ ಇತ್ತು ಅನಿಸುತ್ತೆ. ಪಾಪ ತುಂಬ ಹಿಂದೆಯಿಂದ ಓವರ್ಟೇಕ್ ಮಾಡ್ಕೊಂಡು ಬರ್ತಾಯಿದ್ದಾನೆ. ಆ್ಯಂಡ್ ಮುಂದೆ ಕೂಡ ಅಷ್ಟೇ ಓವರ್ಟೇಕ್ ಮಾಡಿಕೊಂಡೆ ಹೋಗ್ತಿದ್ದಾನೆ. ಪಾಪ ಏನಾಗಿದೆಯೋ ಏನೋ ಪಾಪ, ಯಾವ ಬ್ಯಾಂಕಲ್ಲಿ ದುಡ್ಡಿಲ್ವೋ ಏನೋ. ಅಲ್ಲಿ ಮಾಮ ಕಾಯ್ತಾ ಇದ್ದಾನೆ ಪೊಲೀಸಲ್ಲಿ. ಸದ್ಯಕ್ಕೆ ಯಾರು ಸಿಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ಸೊ ಓಕೆ. ಆ್ಯಂಡ್ ನಾನು ನನ್ನ ಬೈಕ್ನ ರೆಫರೆನ್ಸ್ ಮೀನ್ಸ್ ಶೋರೂಮಿಗೆ ಕೂಡ ಹೋಗ್ತಿದ್ದೀನಿ. ಬಿಕಾಸ್ ವೌಲಿಂಗ್ ಆಗಿರೋ ಕಾರಣ ಒಂದು ಏನಂತ ನೋಡಬೇಕು. ಬಿಕಾಸ್ ತುಂಬ ಕಂಪ್ಲೇಂಟ್ಸ್ ಅಂತ ಅನಿಸಿಲ್ಲ. ಬಟ್ ನಾರ್ಮಲ್ ಚೆಕಪ್ ಮಾಡಿಸ್ತೀನಿ, ಹೆಂಗೆ ಅಂತ ನೋಡಬೇಕು. ಸೊ ಶೋರೂಮಿಗೆ ಒಂದು ಸಲ ರಿವ್ಯೂ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹೆಂಗೆ ಅಂತ.